ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ, ದಿಗ್ಜಯ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ತಿರುಗೊಮ್ಮೆ ಸುಸ್ವಾಗತವನ್ನು ಬಯಸುವನಾಗಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ರೆವರೆಂಡ್ ಜೆ ಪ್ರಭಾಕರ್ ಅಯ್ಯನವರು ಇದ್ದಾರೆ. ಚಿಂತಾಮಣಿಯಲ್ಲಿ ಕರ್ತನ ಸೇವೆಯನ್ನು ಮಾಡುತ್ತಾ ಇರುವ ದೇವರ ದಾಸರು. ಕರ್ತನಿವರನ್ನು ಅನೇಕ ದೇಶಗಳಲ್ಲಿ ಬಲವಾಗಿ ಉಪಯೋಗಿಸ್ತಾ ಇದ್ದಾನೆ. ಕರ್ತನ ಪ್ರೀತಿಯ, ಕರ್ತನ ಕೃಪೆಯ ಸಂದೇಶವನ್ನು ಹೊತ್ತುಕೊಂಡಿವರು ಲೋಕದ ಕಟ್ಟೆ ಕಡೆಗಳಿಗೆ ಹೋಗಿ ದೇವರ ಸುವಾರ್ತೆಯನ್ನು ಸಾರುತ್ತಾ ದೇವರ ಅದ್ಭುತವಾದ ಪುನರುತ್ಥಾನದ ಶಕ್ತಿಯನ್ನು ನೋಡಿದ ದೇವರ ಸೇವಕರಾಗಿದ್ದಾರೆ. ಮಾತ್ರವಲ್ಲ, ಇವರ ಮೂಲಕವಾಗಿ ಕರ್ತನು ಅನೇಕ ಯವನಸ್ಥರನ್ನು, ಅನೇಕ ಪ್ರಾರ್ಥನಾ ವೀರರನ್ನು ಎಬ್ಬಿಸಿ ಈ ಯವನಸ್ಥರು ಅನೇಕ ಕಡೆಗಳಲ್ಲಿ ದೇಶಾದ್ಯಂತ, ಪ್ರಪಂಚದಾದ್ಯಂತ ಸೇವೆಯನ್ನು ಮಾಡ್ತಾ ಇದ್ದಾರೆ. ಕರ್ತನು ಈ ಸೇವಕರನ್ನು ಬಲವಾಗಿ ಉಪಯೋಗಿಸ್ತಾ ಇದ್ದಾನೆ. ಮಾತ್ರವಲ್ಲ, ಇವರು ಅನೇಕರಿಗೆ ಆಶೀರ್ವಾದದಾಯಕವಾದ ಒಬ್ಬ ಸೇವಕರಾಗಿ, ನಾಯಕರಾಗಿ ಕರ್ನಾಟಕದಲ್ಲಿ ದೇವರ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಅವರು ನಮ್ಮ ಮಧ್ಯದಲ್ಲಿರುವುದು ನಿಜವಾಗಿ ಒಂದು ಭಾಗ್ಯದ ವಿಷಯ, ಬಹಳ ಸಂತೋಷದ ವಿಷಯ. ನಾವು ಅವರು ಸ್ವತಃ ರಚಿಸಿದಂಥ ಹಾಡುಗಳ ಕುರಿತಾಗಿ ಮತ್ತು ಅವರ ಹೃದಯದಲ್ಲಿ ಕರ್ತನು ಇಟ್ಟಿರುವಂತಹ ಈ ಸಂದೇಶದ ಕುರಿತಾಗಿ ಈ ಕಾರ್ಯಕ್ರಮಗಳಲ್ಲಿ ನಾವು ಕೇಳ್ತಾ ಇದ್ದೇವೆ. ಬನ್ನಿರಿ, ಇವತ್ತು ಕೂಡ ಅವರು ರಚಿಸಿದ ಹಾಡುಗಳ ಕೆಲವು ತುಣುಕುಗಳನ್ನು ಮತ್ತು ಅವರ ಹೃದಯದ ಸಂದೇಶಗಳನ್ನು ನಾವು ಕೇಳೋಣ. ಅಯ್ಯ, ವೆಲ್ಕಮ್ ಒನ್ಸ್ ಅಗೈನ್. ಸೊ ಗುಡ್ ಟು ಹ್ಯಾವ್ ಯು. ನಿಜವಾಗಿ ಬಹಳ ಸಂತೋಷ ಸಂಗತಿ. ಈ ಕಾರ್ಯಕ್ರಮಗಳು ಒಂದು ಭಿನ್ನವಾಗಿ ಕಾಣ್ತಾ ಇದೆ. ಯಾಕಂದ್ರೆ ಯಾವಾಗಲೂ ಸಂದೇಶ ಜನರು ಕೇಳುವಂತ, ಆದ್ರೆ ಇದರಲ್ಲಿ ನಾವು ಕೂಡ ಹಾಡಿ ಬಹಳ ಸಂತೋಷ ಪಡ್ತಾ ಇದ್ದೇವೆ. ವೀಕ್ಷಕರು ಕೂಡ ಈ ಹಾಡನ್ನು ಹಾಡ್ತಾ ಇರುವಾಗ ಅವರ ಜೀವಿತದಲ್ಲಿ ಕರ್ತನವರನ್ನು ಮುಟ್ಟುತ್ತಾ ಇದ್ದಾನೆಂಬುದಾಗಿ ನಾನು ಖಂಡಿತವಾಗಿ ಭಾವಿಸ್ತೇನೆ. ಯಾಕಂದ್ರೆ ದೇವರ ಪ್ರಸನ್ನತೆ ಇಲ್ಲಿ ಇದೆ. ಹಾಡುವಾಗ ಕರ್ತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಚಲಿಸೋದನ್ನು ನೋಡ್ತಾ ಇದ್ದೇನೆ. ಸೊ ನಿಮ್ಮ ಜೀವಿತದಲ್ಲಿ ದೇವರ ಕರುಣೆ ಅಥವಾ ದೇವರ ಅನುಕಂಪ, ದೇವರ ಪ್ರೀತಿಯ ಕುರಿತಾಗಿ ಯಾವುದಾದ್ರೂ ಹಾಡನ್ನು ನೀವು ರಚಿಸಿದ್ದೀರಾ? ಹೌದು, ದೇವರ ಕರುಣೆಯ ಕುರಿತು ನಾನು ರಚಿಸಿದ ಹಾಡಾಗಿದೆ. ಕರುಣೆಯ ತೋರು ಕರುಣಾನಿಧಿಯೇ. ಈಗ ದೇವರ ನಿಧಿ ಅಂದ್ರೆ ಕರುಣೆ ಉಕ್ಕಿ ಬರುವಂಥದ್ದು, ಅದು ದೇವರಲ್ಲಿ ಮಾತ್ರ. ಆದ್ದರಿಂದ ನೀನು ಕರುಣಾನಿಧಿ ಅಂತ ನಾನು ಅದನ್ನು ಆ ಶಬ್ದವನ್ನು ತಂದೆ. ಕರುಣೆಯ ತೋರು, ಇದು ಯಾಕೆ ನಾನು ಈ ಶಬ್ದ ತಂದೆ ಅಂದ್ರೆ, ದೇವರು ದಯೆ ಮತ್ತೆ ಕನಿಕರದಿಂದ ತುಂಬಿದ ಒಬ್ಬ ಮಹಾ ವ್ಯಕ್ತಿ. ಆತನಲ್ಲಿ ದಯೆ ಇದೆ, ಕನಿಕರ ಇದೆ. ಯೇಸು ಸ್ವಾಮಿ ಕೂಡ ಅನೇಕ ಕಡೆಗಳಲ್ಲಿ ಆತನ ಕನಿಕರದಿಂದ ಮರುಗಿದನು ಅಂತ ಬರ್ತದೆ. ಹಿ ವಾಸ್ ಮೂವ್ಡ್ ವಿತ್ ಕಂಪ್ಯಾಷನ್. ಇಲ್ಲಿ ಮತ್ತಾಯನ ಸುವಾರ್ತೆ 9ನೇ ಸಂಧಿ ಅಂತ್ಯ ಭಾಗಕ್ಕೆ ಬರುವಾಗ ಜನರ ಗುಂಪನ್ನು ನೋಡಿದಂತೆ. ಅವ್ರು ಹೇಗಿದ್ರು? ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿರುವುದನ್ನು ಕಂಡು ಅವರ ವಿಷಯದಲ್ಲಿ ಕನಿಕರ ಪಟ್ಟನು ಅಂತ. ಈ ಜನರ ಪರಿಸ್ಥಿತಿ ಆ ದಿನಗಳಲ್ಲಿ ಹೇಗಿತ್ತಂದ್ರೆ, ಅಪೊಸ್ತಲನಾದ ಪೌಲನು ಬರೆಯುತ್ತಾನೆ ರೋಮರಿಗೆ ಬರೆಯುವಾಗ 8:22 ಹೇಳ್ತಾನೆ, ಜಗತ್ತೆಲ್ಲ ಇಂದಿನವರೆಗೆ ಪ್ರಸವೇದನೆ ಪಡುತ್ತಾ ನರಳುತ್ತಾ ಇದೆ. ಸೊ ನರಳುತ್ತಾ ಇದ್ದಾರೆ ಜನ, ವಿವಿಧ ರೀತಿಯ ಸಂಕಷ್ಟ ಬಾಧೆಗಳಿಂದ. ಈ ಬಾಧೆಗಳಿಗೆ ಕಾರಣ ಯಾರು? ಸೈತಾನ. ಅಪೊಸ್ತಲನಾದ ಪೇತ್ರನು ಕೂಡ ಅಪೊಸ್ತಲ ಕೃತ್ಯದಲ್ಲಿ 10ನೇ ಸಂಧಿ 38ನೇ ವಚನದಲ್ಲಿ ಹೇಳ್ತಾನೆ, ದೇವರು ನಜರೇತಿನ ಯೇಸುವನ್ನು ಆತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಆತನು ಜನರಿಗೆ ಒಳ್ಳೆಯದನ್ನು ಮಾಡುತ್ತಾ ಸಂಚರಿಸಿದನು. ಮಾತ್ರ ಸೈತಾನನಿಂದ ಬಾಧಿಸಲ್ಪಡುವವರನ್ನು ಗುಣಪಡಿಸುತ್ತಾ ಸಂಚರಿಸಿದನು ಅಂತ ಬರೆದ. ಸೈತಾನನೊಬ್ಬ ಬಾಧಕನು, ಬಾಧೆ ಕೊಡುವವನು. ಜನರು ಬಾಧೆ ಪಡೋದನ್ನು ನೋಡಿ ಸಂತೋಷ ಪಡುವ ಒಬ್ಬ ಕೆಟ್ಟ ಮನಸ್ಸುಳ್ಳ ಒಬ್ಬ ವ್ಯಕ್ತಿ ಆತನು ಜನರನ್ನು ಪೀಡಿಸ್ತಾನೆ, ಮತ್ತೆ ಅವರ ಪೀಡನೆಯಲ್ಲಿ ಆತನು ಸಂತೋಷ ಪಡ್ತಾನೆ.
ಅವರ ಪೀಡನೆಯಲ್ಲಿ ಆತನು ಸಂತೋಷ ಪಡುತ್ತಾ ಉಲ್ಲಾಸಿಸ್ತಾನೆ. ಇಂಥ ಒಂದು ಕೆಟ್ಟ ಮನಸ್ಸು ಸೈತಾನ. ಯೇಸು ಸ್ವಾಮಿಯ ಸೇವೆಯ ಮುಖ್ಯ ಭಾಗ ಈ ಲೋಕದಲ್ಲಿದ್ದಾಗ ಆತನನ್ನು ಸೈತಾನನಿಂದ ಬಾಧಿಸಲ್ಪಡುವವರನ್ನು ಗುಣಪಡಿಸುತ್ತಾ ಸಂಚರಿಸಿದನು ಅಂತ ಹೇಳ್ತಾರೆ. ಅಲ್ಲಿ ಆತನಲ್ಲಿ ಕಂಡು ಬಂದ ಒಂದು ಮುಖ್ಯ ಭಾಗ ಕನಿಕರ. ಈ ಕನಿಕರಕ್ಕೆ ಕಾರಣ ಏನಂದ್ರೆ ಆತನಲ್ಲಿದ್ದಂತ ನಿಜವಾದ ಯಥಾರ್ಥವಾದ ಪ್ರೀತಿ. ಆತನು ಪ್ರೀತಿಯಿಂದ ಮರುಗಿದನು. ಇಲ್ಲವೇ he was moved with compassion ಅಂತ ಇದೆ. ಹಾಗಾದ್ರೆ ಕರುಣಾನಿಧಿ ಆತನು. ಆ ಕರುಣೆ ಎಂಬುದು ಅದು ಬತ್ತಿ ಹೋಗುವಂಥದ್ದಲ್ಲ, ಅದು ಒಂದು ಜನರೇಷನ್ಗೆ ಮುಗಿದು ಹೋಗುವಂಥದ್ದಲ್ಲ, ತಲಾಂತರಕ್ಕೂ ಯುಗಾಂತರಕ್ಕೂ ಇರುವಂತ ಉಕ್ಕುವಂತ ಒಂದು ಬುಗ್ಗೆ ತರ ಅದು. ಆದ್ದರಿಂದ ನಾನು ಅದನ್ನು ರಚನೆ ಮಾಡುವ ಕರುಣೆಯ ತೋರು ಅಂತ ಹೇಳಿ ಕರುಣಾನಿಧಿಯೇ ಶರಣರ ಮೊರೆಗೆ ಯೇಸುದೇವ. ಶರಣರಂದ್ರೆ ಶರಣಾರ್ಥಿಗಳು. ನಮಗೆ ಬೇರೆ ಆಶ್ರಯ ಇಲ್ಲ. ನಮ್ಮ ಆಶ್ರಯವು, ನಮ್ಮ ದುರ್ಗವು, ನಮ್ಮ ಕೋಟೆಯು, ನಮ್ಮ ಸರ್ವಸ್ವವು ಆತನೇ. ಆತನೇ ನಮ್ಮ ನಿರೀಕ್ಷೆ. ಅದನ್ನ ಕೀರ್ತನೆಗಾರನ ಹೇಳ್ತಾನೆ, 42ನೇ ಕೀರ್ತನೆ ವಚನ 11ರಲ್ಲಿ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದು ಯಾಕೆ, ದೇವರನ್ನು ನಿರೀಕ್ಷಿಸು ಅಂತ ಹೇಳ್ತಾರೆ. ಸೊ ಕೆಲವು ಸಾರಿ ನಮಗೆ ಇಂಥ ಒಂದು ಪರಿಜ್ಞಾನ ಇಲ್ಲದಿರುವಾಗ ಒಬ್ಬ ವ್ಯಕ್ತಿ ನಮಗೋಸ್ಕರ ಕರುಣೆ ತೋರಿಸುವನಿದ್ದಾನೆ, ನಮ್ಮನ್ನು ಪ್ರೀತಿಯಿಂದ ಸಂತೈಸುವನಿದ್ದಾನೆ, ನಮಗೆ ಆದರಣೆ ಕೊಡುವನಿದ್ದಾನೆ ಎಂಬ ಈ ಒಂದು ಪರಿಜ್ಞಾನ ತಿಳುವಳಿಕೆ ನಮ್ಮಲ್ಲಿ ಇಲ್ಲದೆ ಹೋದ್ರೆ ಇಂಥ ಸಂದರ್ಭಗಳಲ್ಲಿ ನಾವು ಕುಗ್ಗಿ ಹೋಗುವುದು ಸಾಮಾನ್ಯ. ಆ ಕುಗ್ಗುವಿಕೆ ಎಲ್ಲಿವರೆಗೆ ನಡೆಸಬಹುದು ಅಂದ್ರೆ ಕೆಲಸ ಪ್ರಾಣನೇ ಬೇಡ ಎಂಬ ಸ್ಥಿತಿಗೂ ನಡೆಸಬಹುದು. ಇದಕ್ಕೆ ಬಹಳ ಒಳ್ಳೆಯ ಉದಾಹರಣೆ ಎಲಿಯನ್. ಇಸ್ರಾಯೇಲರ ರಕ್ಷಣೆಗಾಗಿ ಅವನು ಬಹಳ ಪ್ರಾರ್ಥನೆ ಮಾಡಿದ ವ್ಯಕ್ತಿ. ಇಸ್ರಾಯೇಲರಿಗೆ ರಥರಥಾಶ್ವಗಳಾಗಿದ್ದವನು. ಇಂಥ ವ್ಯಕ್ತಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ರು. ಈಜಬೇಳಲು, ಆ ದೇಶದ ರಾಣಿ ಆಹಾಬನ ಹೆಂಡತಿ, ಇವನ ಮೇಲೆ ದ್ವೇಷ ಇಟ್ಟಿದ್ರು. ಇವನನ್ನು ಕೊಲ್ಲಿಸ್ಬೇಕಂತ ಆಜ್ಞೆ ಮಾಡಿದ್ರು. ಇಂಥ ಸ್ಥಿತಿಯಲ್ಲಿ ಅವನಿಗೇನಾಯ್ತು, ಮನಗುಂದಿ ಹೋಗ್ಬಿಡುತ್ತೆ. ಇಷ್ಟೆಲ್ಲ ಒಳ್ಳೆ ಕೆಲಸ ನಾನು ಮಾಡಿದೆ, ಅದನ್ನು ಕೊಲ್ಲಿಸ್ಲಿಕ್ಕೆ ನೋಡ್ತಾರೆ ಅಂತ ಹೇಳಿ ಅವನ ದೇಶ ಬಿಟ್ಟು ಒಂದು ದಿನದ ಅಷ್ಟು ದೂರ ಕಾಲ್ನಡಿಗೆಯಲ್ಲಿ ಹೋಗಿ ತನ್ನ ಸೇವಕನ ಅಲ್ಲಿವರೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅವನನ್ನು ಬಿಟ್ಟು ಬಿಡ್ತಾನೆ. ತಾನು ಇನ್ನೂ ಮುಂದೆ ಹೋಗಿ ಒಂದು ಜಾಲಿ ಮರದ ಕೆಳಗೆ ಕೂತ್ಕೊಂಡು ಮರಣವನ್ನು ಅಪೇಕ್ಷಿಸ್ತಾನೆ. ಯೆಹೋವನೇ ನನಗೆ ಸಾಕಾಯಿತು, ನನ್ನ ಪ್ರಾಣ ತೆಗೆ ಅಂತ ಹೇಳ್ತಾನೆ. ನೋಡಿ, ಇದು ಕುಗ್ಗುವಿಕೆ ಎಲ್ಲಿಗಾದ್ರೂ ನಡೆಸಬಹುದು. ಪ್ರಾಣದ ಮೇಲೇನೆ ಒಂಥರ ಜಿಗುಪ್ಸೆ ಬರುವಂತೆ ಮಾಡಬಹುದು. ಎಷ್ಟೋ ಜನ ಪ್ರಾಣ ಹತ್ಯೆಗೂ ಕೂಡ ಪ್ರಯತ್ನಿಸಬಹುದು. ಮತ್ತೆ ಪ್ರಾಣಹತ್ಯೆ ಮಾಡಿಕೊಂಡವರು ಇರಬಹುದು ಮನಗುಂದಿ ಹೋದಾಗ. ಆದ್ರೆ ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರವನ್ನು ಕೊಡುವಾತನೊಬ್ಬನು ಇದ್ದಾನೆ ಎಂದು ಯೆಶಾಯನು 61ನೇ ಸಂಧಿಯಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. ಆತನು ಮನಗುಂದಿದವರಿಗೆ ಉತ್ಸಾಹವನ್ನು ಉಂಟು ಮಾಡುವವನು, ಆ ಮುರಿದ ಮನಸ್ಸನ್ನು ಕಟ್ಟಿ ವಾಸಿ ಮಾಡುವವನು ಅಂತ ಬರ್ತದೆ. ಇಂಥ ಒಬ್ಬ ವ್ಯಕ್ತಿ ಇದ್ದಾನಂತ ಗೊತ್ತಿದ್ರೆ ಅವಾಗೇನಾಗುತ್ತೆ, ಕರುಣಾನಿಧಿಯೇ ಅಂತ ಅವನನ್ನು ಬೇಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಾನು ಇದನ್ನು ಬಹಳವಾಗಿ ಅಧ್ಯಯನ ಮಾಡ್ತಾ ಬಂದಾಗ ಯೇಸುವಿನ ಆ ಕರುಣೆ ನಾನು ತುಂಬಾ ಅನುಭವಿಸಿದೆ. ಆತನ ಸಂತೈಸುವಿಕೆ ನಾನು ತುಂಬಾ ಅನುಭವಿಸಿದೆ. ನಮ್ಮ ವಿಶ್ವಾಸ ಜೀವನ ಅದು ಬಹಳ ಒಂದು ರೋಸ್ ಆಫ್ ಬೆಡ್ ಆಗಿರಲಿಲ್ಲ, ಅದು ಒಂದು ಮುಳ್ಳಿನ ಹಾಸಿಗೆ ಆಗಿತ್ತು. ಅದರಲ್ಲಿ ಕೆಲವು ಸಾರಿ ಬಾಧೆ, ಸಂಕಷ್ಟ, ಕೊರತೆ, ಸಮಸ್ಯೆ ಎಲ್ಲವನ್ನು ನಾವು ಎದುರಿಸಬೇಕಾಗಿತ್ತು. ಅಂತ ಸಮಯದಲ್ಲಿ ಯೇಸುವಿನ ಪಾದಕ್ಕೆ ಹೋಗಿ ನಮ್ಮ ಸಂಕಷ್ಟ ಹೇಳಿಕೊಂಡಾಗ ಆತನು ಕನಿಕರಿಂದ ಮರುಗಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಟ್ಟಿದ್ದು, ಅದ್ಭುತಗಳನ್ನು ಮಾಡಿದ್ದನ್ನು ಕಂಡಿದ್ದೇವೆ. ಒಂದು. ಎರಡನೇದಾಗಿ, ವಿವಿಧ ರೀತಿಯ ಸಂಕಷ್ಟದಿಂದ ನರಳುವಂತ ಜನರು. ನಾನು ಒಂದು ಕಾಲದಲ್ಲಿ ಬಹಳ ದೇವರ ಹತ್ರ ಬೇಡಿದ, ನನಗೆ ಪ್ರೀತಿ ಮತ್ತೆ ಕರುಣೆಯ ಹೃದಯ ಕೊಡುವಂತ. ಆ ಕಷ್ಟದಿಂದ ಬಂದಾಗ ಜನ ನನ್ನ ಮನಸ್ಸು ಒಂಥರ ಮುರಿದು ಹೋಗ್ಬಿಡ್ತಾ ಇತ್ತು, ಕರಗಿ ಹೋಗ್ಬಿಡ್ತಾ ಇತ್ತು ಅವರ ಕಷ್ಟ ನೋಡಿದ ಕೂಡಲೇ. ನಾನು ಅವ್ರ ಜೊತೆಲಿ 10 ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೆ, ಅಳ್ತಾ ಇದ್ದೆ ಅವ್ರಿಗೋಸ್ಕರ. ನಾನು ಶಾರೀರಿಕವಾಗಿ ಅವ್ರಿಗೂ ನಮಗೇನು ಸಂಬಂಧ ಇಲ್ಲ, ಆದ್ರೆ ಆ ಒಂದು ಕನಿಕರ ಎಂಬುದು ಅವರು ಯಾರೇ ಆಗಿರ್ಲಿ, ಅವರು ಕ್ರೈಸ್ತರೇ ಆಗ್ಬೇಕಂತಿಲ್ಲ, ಯಾರೇ ಆಗಿರ್ಲಿ, ಕಷ್ಟದವ್ರು ಬಂದ ಕೂಡಲೇ ನಮ್ಮ ಮನಸ್ಸು ಮರುಗಲಿಕ್ಕೆ ಪ್ರಾರಂಭ ಆಗ್ತಾ ಇತ್ತು. ಆವಾಗ ನಾನು ಏನ್ ರಚನೆ ಮಾಡಿದೆ, ಕರುಣೆಯ ತೋರು
ನನಗಷ್ಟೇ ಅಲ್ಲ, ಇವರು ಕೂಡ ಕರುಣೆ ತೋರಿಸು. ಎರಡನೇದಾಗಿ ಶರಣರ ಮೊರೆಗೆ, ನಿನ್ನನ್ನು ಶರಣು ಹೋದಂತ ವ್ಯಕ್ತಿಗಳು ಮೊರೆಯಿಡುವಾಗ ಅವರ ಮೊರೆಗೆ ನೀನು ಉತ್ತರ ಕೊಡಬೇಕು ಯೇಸುದೇವ. ನಾನು ಮೊದಲನೇ ಪಲ್ಲವಿಯನ್ನು ತಲೆ ಬರಹವನ್ನು ಬರೆದೆ. ಆಮೇಲೆ ಕೆಳಗಿನ ಇದರಲ್ಲಿ ಬಡತನ ಎನ್ನನ್ನು ಬಗ್ಗಿಸುತ್ತಿರಲು. ಈ ಬಡತನ ಎಂಬುದು ಸೈತಾನನು ಕೊಟ್ಟ ಒಂದು ಕ್ರೂರವಾದ ಆಯುಧ. ಇದು ಸೈತಾನ ಉಪಯೋಗಿಸಿದಂತ ಬಡತನ ಮನುಷ್ಯನನ್ನು ಮುತ್ತಿದಾಗ ಮನುಷ್ಯ ಸ್ವಭಾವನ್ನೇ ಮನುಷ್ಯರು ಕಳ್ಕೊಳ್ತಾರೆ. ಈಗ ಬಹಳ ಒಳ್ಳೆ ಉದಾಹರಣೆ ಅಂದ್ರೆ ಪ್ರಲಾಪ 4ನೇ ಸಂಧಿ 10ನೇ ವಚನ. ಕರುಣಿಗಳಾದ ಹೆಂಗಸರು ತಮ್ಮ ಮೊಲೆ ಕೂಸುಗಳನ್ನು ಬೇಯಿಸಿಕೊಂಡು ತಿಂದ್ರಂತೆ. ಅವರಿಗೆ ಹೆಸರೇ ಕರುಣಿಗಳು ಅಂತ. ಅವರು ಅಂತ ಕರುಣಿಗಳು ತಮ್ಮ ಮಕ್ಕಳನ್ನು ಬೇಯಿಸಿಕೊಂಡು ತಿನ್ಬೇಕಾದ್ರೆ ಅವರ ಮನುಷ್ಯ ಸ್ವಭಾವ ಎಲ್ಲಿಗೆ ಹೋಗಿರ್ಬೇಕು? ಮೃಗ ಸ್ವಭಾವಕ್ಕೆ ಹೋಗಿರ್ಬೇಕು. ನೋಡಿ, ಮನುಷ್ಯ ಒಂದು ಮೃಗ ಸ್ವಭಾವವನ್ನು ಪಡೀತಾನೆ. ಈ ಬಡತನ ಎಂಬುದು ಅಷ್ಟು ಕ್ರೂರವಾದ. ಸೈತಾನ ಏನ್ ಮಾಡ್ತಾನೆ? ಈ ಬಡತನ ಎಂಬ ಆಯುಧವನ್ನು ಜನರ ಮೇಲೆ ಪ್ರಯೋಗಿಸಿ ಅವರನ್ನು ಪೀಡಿಸಿ ಇಂಥ ದುರ್ಗತಿಗೆ ತಗೊಂಡ್ ಬರ್ತಾರೆ. ಎರಡನೇದಾಗಿ ಬಡತನ ಏನ್ ಮಾಡ್ತದೆ? ನಾವೆಲ್ಲಿ ಮುನ್ನುಗ್ಗಿ ಯಾವ ಕೆಲಸ ಮಾಡ್ಲಿಕ್ಕೆ ಒಂಥರ ಹಿಂಜರಿಯುವಿಕೆ ನಮ್ಮಲ್ಲಿ ಇರ್ತದೆ. ನಮ್ಮನ್ನ ಯಾವಾಗಲೂ ಹಿಂದೆ 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 ತಳ್ಳುತ್ತೆ, ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಒಂದು ಸ್ಟೇಜ್ ಇರ್ಬೋದು, ಒಂದು ಕಾರ್ಯದಲ್ಲಿರ್ಬೋದು, ಯಾವುದ್ರಲ್ಲಿ ಕೂಡ, ಸಮಾಜದಲ್ಲಿ ಇರ್ಬೋದು, ನಾವು ಮುಂದೆ ಬರದಂತೆ ಒಂದು ಅಡ್ಡಗೋಡೆ ತರ ಇರ್ತದೆ ಬಡತನ. ಮತ್ತೆಲ್ಲದರಲ್ಲಿ ಹಿನ್ನಡೆ, ನಮಗೆ ನಾವು ಮುಂದೆ ಹೋಗ್ಲಿಕ್ಕೆ ಆಗದಂತ ಒಂದು ಹಿನ್ನಡೆ ಎಲ್ಲಾ ವಿಷಯಗಳಲ್ಲಿ ಉಂಟಾಗುತ್ತೆ. ಅದನ್ನೇ ಬಗ್ಗಿಸುವುದು ಅಂತ. ಇನ್ನೊಬ್ಬರಿಗೂ ಬಡತನ ಏನ್ ಮಾಡ್ತೇನೆ, ನಾವು ಇನ್ನೊಬ್ಬರ ಮುಂದೆ ಹಿಂಗೆ ಕೈ ಕಟ್ಟಿ ನಿಲ್ಲುವಂತೆ ಮಾಡ್ತೇವೆ. ನೋಡಿ, ಇದು ಬಗ್ಗಿಸುವುದು. ನಾನು ಇದನ್ನೆಲ್ಲ ಯೋಚನೆ ಮಾಡಿದಾಗ ಎಷ್ಟೋ ಬಡವರು, ಕಷ್ಟದಲ್ಲಿರುವವರು, ನಾವು ಸೇವೆ ಮಾಡುವುದೆಲ್ಲ ಅತಿ ಬಡವರ ಮಧ್ಯೆ. ನಮ್ಮ ಆ ದಿನಗಳಲ್ಲಿ ನಮ್ಮ ಆರಾಧನೆಯ ಕಾಣಿಕೆ 40 ರೂಪಾಯಿ 35 ರೂಪಾಯಿ ಬರ್ತಾ ಇದೆ. ಅಷ್ಟು ಬಡವರು ಅವರು. ಅವ್ರಿಗೆ ಕಾಣಿಕೆ ಕೊಡೋ ಶಕ್ತಿ ಕೂಡ ಇಲ್ಲ. ಅಂತ ಬಡವರ ಮಧ್ಯೆ ನಾವು ಸೇವೆ ಮಾಡಿದೆವು. ನಮ್ಮ ದೇವಾಲಯದ ಕಾಣಿಕೆ ಆ ದಿನದಲ್ಲಿ ಅಷ್ಟೇ, ನಾನು ಚಾರ್ಜ್ ತಗೊಂಡ ದಿನಗಳಲ್ಲಿ. ಇಷ್ಟು ಅವರ ಬಡತನ, ಅವರ ಕಷ್ಟ, ಅವರ ಕೊರತೆ ಎಲ್ಲ ನಾನು ನೋಡಿದಾಗ ಏನ್ ಮಾಡುತ್ತೆ, ಅವರನ್ನು ಬಗ್ಗಿಸಿಬಿಡ್ತದೆ ಅಂತ ನನ್ನ ಮನಸ್ಸಿಗೆ ಬಂತು. ಆಗ ನಾನು ರಚನೆ ಮಾಡಿದೆ, ಬಡತನ ಎನ್ನನ್ನು ಬಗ್ಗಿಸುತ್ತಿರಲು ಬಡವರ ಕರ್ತನೆ ಬಂದು ದಯೆ ತೋರಿಸು. ಕರ್ತನು ಬಡವರ ಪಕ್ಷದಲ್ಲಿರುವ, ಬಡವರಿಗೆ ದಯೆ ತೋರಿಸಬೇಕು ಅಂತ ಹೇಳ್ತಾರೆ. ಬಡವರನ್ನು ಹೀನೈಸುವವರು ಸೃಷ್ಟಿಕರ್ತನನ್ನು ಹೀನೈಸುತ್ತಾರೆ, ಬಡವರಿಗೆ ದಯೆ ತೋರಿಸುವವರು ಸೃಷ್ಟಿಕರ್ತನಿಗೆ ಸಾಲ ಕೊಡ್ತಾರೆ ಅಂತ ಬರೆದೆ. ಆಮೇಲೆ ಯೇಸು ಸ್ವಾಮಿ ಹುಟ್ಟಿದಾಗ ಕೂಡ ಆ ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರ ಸಮಾಧಾನ ಅಂತ ಅಲ್ಲಿ ಹೇಳಿದ್ಮೇಲೆ ಬಡವರಿಗೆ ಶುಭ ವರ್ತಮಾನ ಸಾರಲ್ಪಡೋದು. ನಾವು ಯೆಶಾಯ 51:61 ಕೂಡ ಇದನ್ನ ನಾವು ಓದ್ತೇವೆ. ಕರ್ತನಾದ ಯೆಹೋವನ ಆತ್ಮ ನನ್ನ ಮೇಲೆ ಇದೆ, ಆತನು ಬಡವರಿಗೆ ಶುಭ ವರ್ತಮಾನ ಸಾರುವುದಕ್ಕೆ ನನ್ನನ್ನು ಅಭಿಷೇಕಿಸಿದ. ಆಮೇಲೆ ಬಡವರಿಗೆ ಶುಭ ವರ್ತಮಾನ ಸಾರಲ್ಪಡುವುದು ಅಂತ ನಾವು ಗಾಸ್ಪಲ್ ಅಲ್ಲಿ ಕೂಡ ನೋಡ್ತೇವೆ. ಆ ಶುಭ ವರ್ತಮಾನ ಏನು? ಈಗ ಬಡವರಿಗೆ ಏನು ಶುಭ ವರ್ತಮಾನ? ಹಸಿದವನಿಗೆ ಊಟ ಸಿಕ್ಕಿದ್ರೆ ಅದು ಶುಭ ವರ್ತಮಾನ. ಊಟ ಇದೆ ನಿನಗೆ ಎಂಬುದು ಶುಭ ವರ್ತಮಾನ. ಹಾಗೆ ಈ ಬಡವರಿಗೆ ಏನು ಶುಭ ವರ್ತಮಾನ? ದೇವರಿನ ಬಡತನವನ್ನು ಕೂಡ ನಿವಾರಣೆ ಮಾಡೋ ಶಕ್ತಿ. ನಾವು ಕೊರಿಂಥಿಯರ ಪತ್ರಿಕೆ 8ನೇ ಸಂಧಿ 9ನೇ ವಚನದಲ್ಲಿ ಅಲ್ಲಿ ನಾವು ಓದ್ತೇವೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಿಮಗೆ ಗೊತ್ತಾಗಿದೆ ಅಲ್ಲ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರ ಮೂಲಕ ಬಡವರಾದ ನಿಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡಬೇಕೆಂದು ನಿಮಗೋಸ್ಕರ ಬಡವನಾದನು. ಇಲ್ಲಿ ಯೇಸುವಿನ ಕೃಪೆ. ಈಗ ಬಡವರ ಮೇಲೆ ಆತನಿಗೆ ಎಷ್ಟು ಕನಿಕರ ಇತ್ತು ಅಂತ ನಾವು ಇಲ್ಲಿ ನೋಡ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಿಮಗೆ ಗೊತ್ತಾಗಿದೆ ಅಲ್ಲ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಯೇಸು ಸ್ವಾಮಿ ಬಡವನಾದದನ್ನು ಎಲ್ಲರೂ ಕಾಣ್ತಾರೆ. ಅದರ ಉದ್ದೇಶ ಏನು? ಯಾಕೆ ಬಡವನಾದ ಅಂತ ನಾವು ಅನೇಕ ಸಾರಿ ಅರಿತುಕೊಳ್ಳುವುದಿಲ್ಲ. ಇದನ್ನು ಅರಿತುಕೊಳ್ಳದೆ ಇರುವಾಗ ನಾವು ಬಡತನದಲ್ಲೇ ಇರ್ತೇವೆ. ಸೈತಾನ ಕೂಡ ಬಹಳ ವಂಚಕನು. ನಂಬಿಕೆ ಇಲ್ಲದವರ ಮನಸ್ಸನ್ನು ಏನ್ ಮಾಡ್ತಾನಂತೆ? ಮಂಕು ಮಾಡ್ತಾನೆ. ಈ ನಂಬಿಕೆ ಬರಬೇಕಾದ್ರೆ ನಮ್ಗೆ ದೇವರ ವಾಕ್ಯದಲ್ಲಿ ಅದನ್ನು ತಿಳ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ನಾವು ಇದನ್ನು ಓದಲ್ಲ, ಬೈಬಲ್ ಹೆಚ್ಚು ನಾವು ಓದಲ್ಲ, ಆ ವಿಷಯಗಳನ್ನ ನಾವು ತಿಳಿದುಕೊಳ್ಳಲ್ಲ. ಬಡತನ ನಿವಾರಣೆ ಮಾಡುವುದು ಕೂಡ
ಒಂದು ಯೇಸುವಿನ ಉದ್ದೇಶಗಳಲ್ಲಿ ಒಂದು ಉದ್ದೇಶ. ಆದ್ದರಿಂದ ಬಡವರಿಗೆ ಶುಭವರ್ತಮಾನ ಸಾರಲ್ಪಡೋದು ಇದು ಬಹಳ ಮುಖ್ಯವಾದ. ಆವಾಗ ನಾನು ಏನ್ ರಚನೆ ಮಾಡಿದೆ, ಈ ಉದ್ದೇಶ ತಿಳ್ಕೊಂಡ ಮೇಲೆ ಇದೊಂದು ಪ್ರಾರ್ಥನೆ ಮತ್ತೆ ಭಿನ್ನಹ ಎಂಬ ರೀತಿಯಲ್ಲಿ ಇದನ್ನು ರಚನೆ ಮಾಡಿದೆ. ಬಡತನ ಎನ್ನ ಬಗ್ಗಿಸುತ್ತಿರಲು ಬಡವರ ಕರ್ತನೆ ಬಂದು ದಯೆತೋ ಅಂತ ರಚನೆ. ಆಮೇಲೆ 2ನೇ ಚರಣದಲ್ಲಿ ಅವಮಾನ ಎನ್ನನ್ನು ಆಪತ್ತಿಗೆ ಎಳೆಯರು. ಕೆಲವು ಸಲ ಕೆಲವರಿಗೆ ಅವಮಾನ ಬಂದಾಗ ಸೂಸೈಡ್ ಮಾಡ್ಕೊಂಡ್ಬಿಟ್ರು. ಅವಮಾನ ಸಹಿಸ್ಲಿಕ್ಕೆ ಅವರಿಗೆ ಆಗ್ಲಿಲ್ಲ. ಅದು ಆಪತ್ತಿಗೆ ಎಳೀತದೆ. ಈ ಅವಮಾನ ಎಂಬುದು ಆಪತ್ತಿಗೆ ಎಳೀತದೆ. ಅದನ್ನ ದೇವರೇ, ಯಾರ್ಯಾರು ಅವಮಾನಕ್ಕೆ ಒಳಗಾಗಿ ಈ ರೀತಿಯ ಸಂಕಷ್ಟದಲ್ಲಿದ್ದಾರೋ, ಯಾರು ಆಪತ್ತಿಗೆ ಎಳೆಯಲ್ಪಟ್ಟಿದ್ದಾರೋ ಅವರನ್ನು ರಕ್ಷಿಸು ಎಂಬುದೇ ಈ ಒಂದು ಸಂಗೀತದ ಒಂದು ಉದ್ದೇಶ ಕೂಡ. ಅವರನ್ನು ರಕ್ಷಿಸು, ಅವಮಾನ ನನ್ನನ್ನು ಆಪತ್ತಿಗೆ ಎಳೆಯಲು, ಆಧಾರ ನೀನಾಗು. ಸೊ ದೇವರು ನಮಗೆ ಆಧಾರ, ಎಲ್ಲಾ ವಿಷಯಕ್ಕೆ ನಮಗೆ ಆಧಾರ, ಫೌಂಡೇಶನ್. ಆಧಾರ ಅಂದ್ರೆ ಬರೇ ಫೌಂಡೇಶನ್ ಅಷ್ಟಲ್ಲ, ಬೀಳದಂತೆ ಆಧಾರ ಕೊಡೋದು ಕೂಡ ಆಧಾರ ಕಂಬ ಅಂತಾರಲ್ಲ, ಆ ರೀತಿ ದೇವರೇ ನಮಗೆ ಆಧಾರ ಎಲ್ಲ ವಿಷಯದಲ್ಲಿ. ಅದನ್ನ ಆಧಾರ ನೀನಾಗು, ಅಭಯವ ನೀಡು. ಸೊ ಆಧಾರ ಆಗುದಷ್ಟೇ ಅಲ್ಲ, ಅಭಯ, ನಾನಿದ್ದೇನೆ ಹೆದರಬೇಡ, ಇನ್ನೊಂದು ಅಭಯ. ಹೆದರಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂಬುದಾಗಿ ದೇವರು ಹೇಳುವಂತ ಮಾತುಗಳು, ಅದೊಂದು ಅಭಯ. ಮತ್ತೆ ಸಮಸ್ಯೆಗಳು, ನಾನು ಮೊನ್ನೆ ಮಾತನಾಡ್ತಾ ಇದ್ದೆಲ್ಲ, ನಾವು ಬೋರ್ವೆಲ್ ಹಾಕುವಾಗ 2 ಬೋರ್ವೆಲ್ ಫೇಲ್ಯೂರ್ ಆಯ್ತು. 3ನೇ ಬೋರ್ವೆಲ್ ಈಗ ಏನು ಅದು ಕೂಡ ಫೇಲ್ಯೂರ್ ಆಗೋ ಸ್ಟೇಜ್ ಬಂದಿತ್ತು. ಆವಾಗ ಒಂದು ಹಾಡಿನ ಒಂದು ಲೈನ್ ಏನಂದ್ರೆ, ಆ ತುಳು ಭಾಷೆಯಲ್ಲಿ ಇದಿದೆ. ಏನಂತ ಅಲ್ಲಿ ಇದೆ ಅಂದ್ರೆ, ಈ ರಾತ್ರಿ ಪೋದು ಪುಲ್ಯಾನಗ ಸಮಾಧು ತೂವೆ ನಿನ್ನ ಕರುಣೆ. ಈ ರಾತ್ರಿ ಹೋಗಿ, ರಾತ್ರಿ ಇದು ಪರ್ಮನೆಂಟ್ ಆಗಿರಲ್ಲ, ರಾತ್ರಿ ಆದ್ಮೇಲೆ ಬೆಳಕು ಬರಲೇಬೇಕು. ಆದ್ರಿಂದ ರಾತ್ರಿಯಲ್ಲೇ ನಾವು ಇರಲ್ಲ, ರಾತ್ರಿ ದಾಟಿ ನಾವು ಬೆಳಕು ಬರ್ತೇವೆ. ಈಗ ಒಂದು ಕಷ್ಟ ಇರ್ಬೋದು, ಬಾಧೆ ಇರ್ಬೋದು, ಈ ಕಷ್ಟ ಯಾವಾಗ್ಲೂ ಇರಲ್ಲ, ಈ ಕಷ್ಟ ಪರಿಹಾರ ಆಗುತ್ತೆ. ಯಾಕಂದ್ರೆ ನಮ್ಮ ನಂಬಿದ ಸ್ವಾಮಿ ಆತನ ಸರ್ವ ಕಷ್ಟ ಪರಿಹಾರಗೈವ ಕಷ್ಟ. ಅದು ನಮಗೆ ಎಷ್ಟೇ ಕಷ್ಟ ಇರಲಿ, ಏನೇ ಸಮಸ್ಯೆ ಇರಲಿ, ದೇವರು ನಮಗೆ ಆಧಾರವಾಗಿ ಅಭಯ ಕೊಟ್ಬಿಟ್ರೆ ಆ ಮಾತಿನಂತೆ ಆತ ನಡೆದುಕೊಳ್ಳ. ಇದು ಅನೇಕ ಭಕ್ತರ ಅನುಭವ. ಅಬ್ರಾಮನಿಗೆ ದೇವರು ಅಭಯ ಕೊಟ್ಟರು, ಅಭಯದ ಮಾತುಗಳನ್ನು ಕೊಟ್ಟರು, ಅದನ್ನು ತಪ್ಪದೆ ನೆರವೇರಿಸಿದ್ರು. ಆತನ ಏನು ಅಭಯದ ಮಾತುಗಳನ್ನು ಕೊಡ್ತಾನೋ ಅದನ್ನು ತಪ್ಪಿ ಆತನು ಹೋಗುವುದೇ ಇಲ್ಲ. ಮನುಷ್ಯನ ತರ ಅಲ್ಲ. ಮನುಷ್ಯ ಕೆಲವು ಸಲ ಅಭಯದ ಮಾತು ಕೊಡ್ತಾನೆ, ಅದರಲ್ಲಿ ನಂಬಿಕೆ ಇಡ್ಲಿಕ್ಕಾಗಲ್ಲ. ಆದ್ರೆ ದೇವರೊಂದು ಅಭಯದ ಮಾತು ಕೊಟ್ಟರೆ ಅದನ್ನು 100% ನೆರವೇರಿಸ್ತಾರೆ. ಅಲ್ಲಿ ನಾವೇನ್ ಕಾಣ್ತೇವೆ, 2ನೇ ಚರಣದಲ್ಲಿ ಆಧಾರ ನೀನಾಗು, ಅಭಯವ ನೀನು. ಸೊ ಹಾಗಾದ್ರೆ ಅಭಯ ಈ ತರ ನಾವು ಹಾಡಿ ದೇವ್ರ ಹತ್ರ ವಿಜ್ಞಾಪನೆ ಮಾಡಿದ್ರೆ ಅಭಯ ಕೊಡ್ತಾನೆ? ಖಂಡಿತವಾಗಿ. ನೋಡಿ, ನಾನು ಸೋತು ಹೋಗೋ ಪರಿಸ್ಥಿತಿಯಲ್ಲಿ ಈ ರಾತ್ರಿ ಪೋದು ಪುಲ್ಯಾನಗ ಸಮಾಧು ತೂವೆ ನಿನ್ನ. 5 ಗಂಟೆ ಕರೆಕ್ಟ್ ಆಗಿ ಒಳ್ಳೆ ನೀರು ಬಿದ್ದಿದೆ. ಇವತ್ತು ಆ ನೀರನ್ನು ನಾವು ಮೇಲೆತ್ತಿದ್ದೇವೆ, ಫುಲ್ ಪ್ರೆಷರ್ ನಲ್ಲಿ ನೀರು ಹೊಡಿತಾ ಇದೆ, ನಮಗೆ ಸಫಿಷಿಯಂಟ್ ವಾಟರ್ ಈಗ ಒದಗಿದೆ. ಈ ತರ ದೇವರು ನಮ್ಮ ಜೀವನದಲ್ಲಿ ಕರುಣೆ ತೋರಿದಾಗ ಇಂಥ ಅದ್ಭುತಗಳು ಜರುಗುತ್ತವೆ. ಯೇಸು ಸ್ವಾಮಿ ಎಲ್ಲೆಲ್ಲಿ ಕರುಣೆಯಿಂದ ಮರುಗಿದನೋ ಅಲ್ಲೆಲ್ಲ ಅದ್ಭುತಗಳಾಗಿದೆ. ಅದು ಯಾವುದೇ ಪರಿಸ್ಥಿತಿ ಇರಲಿ, ಮನುಷ್ಯನಿಗೆ ಇದು ಸಾಧ್ಯನೇ ಇಲ್ಲ ಎಂಬ ಪರಿಸ್ಥಿತಿ ಬಂದರೂ ಕೂಡ ದೇವರು ಆ ಎಲ್ಲಾ ಪರಿಸ್ಥಿತಿಗಳಿಗಿಂತ ಮೀರಿ ಇರುವವನು, ಇಲ್ಲ ಮೇಲೆ ಇರುವವನು. ಅದು ಆತನಿಗೆ ಅಸಾಧ್ಯವಾದ್ದು ಯಾವುದೂ ಇಲ್ಲ. ಕೆಲವು ಸಾರಿ ನಮ್ಮ ಕಷ್ಟವನ್ನೇ ನಾವು ದೊಡ್ಡದು ಮಾಡ್ತೇವೆ ಹೊರತು ಒಬ್ಬ ದೊಡ್ಡ ದೇವರಿದ್ದಾನೆ ಎಂಬುದನ್ನು ನಾವು ಮರೆತು ಬಿಡ್ತೇವೆ. ಅದನ್ನ ಸಮುವೇಲನು ಹೇಳ್ತಾನೆ, 12ನೇ ಸಂಧಿ 25ನೇ ವಚನ 1ನೇ ಸಮುವೇಲನಲ್ಲಿ, ಕನ್ಸಿಡರ್ ಹೌ ಗ್ರೇಟ್ ಥಿಂಗ್ಸ್ ದ ಲಾರ್ಡ್ ಹ್ಯಾಸ್ ಡನ್ ಫಾರ್ ಯು ಅಂತ ಕನ್ಸಿಡರ್ ಅಂತ ಹೇಳ್ತಾರೆ. ದೇವರು ನಮಗೋಸ್ಕರ ಮಾಡಿದ ದೊಡ್ಡ ಕಾರ್ಯಗಳ ಬಗ್ಗೆ ಇಲ್ಲಿ ಸಮುವೇಲನು ಹೇಳ್ತಾನೆ. ಅದು ಒಂದು ಮಾತ್ರ ಅಲ್ಲ, ಒಂದು ದೊಡ್ಡ ಕಾರ್ಯ ಮಾತ್ರ ಅಲ್ಲ. ನಮ್ಮ ದೇವರು ದೊಡ್ಡ ದೇವರು, ಆತನು ಯಾವಾಗಲೂ ದೊಡ್ಡದನ್ನು ಮಾಡುತ್ತಾ ಇರ್ತಾನೆ. ದೊಡ್ಡವನು ಮಾತ್ರ ದೊಡ್ಡ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ, ಚಿಕ್ಕವನು ಹೋಗಿ ದೊಡ್ಡ ಕಾರ್ಯ ಮಾಡಕ್ಕಾಗಲ್ಲ. ಅದನ್ನ ದೊಡ್ಡವನ ಹತ್ರ ನಾವು ದೊಡ್ಡದನ್ನು ನಿರೀಕ್ಷಿಸಬಹುದು, ದೊಡ್ಡ ಕಾರ್ಯವನ್ನು ಅಪೇಕ್ಷಿಸಬಹುದು. ಖಂಡಿತವಾಗಿ ಮಾಡ್ತಾರೆ. ಈಗ ಯಾಬೇಚನನ್ನು ನಾವು ನೋಡ್ತೇವೆ. ಯಾಬೇಚನು ಒಂದು ಪ್ರಾರ್ಥನೆ ಮಾಡಿದ್ನು, ನನ್ನ ಮೇರೆಯನ್ನು ವಿಸ್ತರಿಸಿ
ನನ್ನ ಬಂಧುಗಳಿಗೆ ಎಲ್ಲರಿಗಿಂತ ನನ್ನ ಉನ್ನತ ಸ್ಥಾನಕ್ಕೆ ತಾ ದೇವರೇ ಅಂತ ಕೇಳಿದ. ದೇವರು ಅವನ ಪ್ರಾರ್ಥನೆ ಕೇಳಿ ಆ ರೀತಿ ಮಾಡಿದ್ನಂತೆ. ಹಾಗೆ ಅನೇಕ ಭಕ್ತರು ಪ್ರಾರ್ಥನೆ ಮಾಡಿದ್ರು ತಮ್ಮ ಏಳಿಗೆಗೋಸ್ಕರ, ತಮ್ಮ ಕಷ್ಟಗಳ ದಿನಗಳಲ್ಲಿ, ಸಮಸ್ಯೆಗಳ ದಿನದಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರವರಿಗೆ ಅಭಯ ಕೊಟ್ಟು ಅದನ್ನು ನೆರವೇರಿಸಿ. ನಾವು 119ನೇ ಕೀರ್ತನೆ ಓದಿದಾಗ ಅಲ್ಲಿ ದೇವರು ಯಾವ ರೀತಿಯ ದಾವೀದನ್ನು ನಡೆಸಿದ್ರು ಅಂತ ನಾವು. ಆಮೇಲೆ 136ನೇ ಕೀರ್ತನೆ ಓದಿದಾಗ ಅಲ್ಲಿ ದೇವರು ಯಾವ ರೀತಿ ಇಸ್ರಾಯೇಲನ್ನು ನಡೆಸಿಕೊಂಡು ಬಂದನು, ಅವರಿಗೆ ಸಹಾಯ ಮಾಡಿದನು. ಯುದ್ಧಗಳಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ಭಯಭೀತರಾದಾಗ ಸಮುದ್ರದ ಒಂದು ಪಕ್ಕದಲ್ಲಿ ಅವರಿದ್ದಾರೆ, ಇನ್ನೊಂದು ಪಕ್ಕದಲ್ಲಿ ಶತ್ರು ಸೇನೆ ನಿಂತಿರುತ್ತೆ, ಇನ್ನೇನು ಅವರನ್ನು ಮುಟ್ಟಬೇಕು, ಇನ್ನೇನು ಅವರನ್ನು ಸೆರೆ ಹಿಡಿಬೇಕು ಅಂತ ಸಂದರ್ಭದ ಇಕ್ಕಟ್ಟು. ಈಗ ಸಮುದ್ರದ ಬದಿಯಲ್ಲಿ ಅವರಿದ್ದಾರೆ, ಹಿಂದೆ ಶತ್ರು ಸೈನ್ಯ ಅವರನ್ನು ಎದುರಿಸ್ಕೊಂಡು ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ, ಇನ್ನೇನು ಅವರನ್ನು ಸೆರೆ ಹಿಡಿದು ನಾಶ ಮಾಡಬೇಕು. ಇಂಥ ಸಂದರ್ಭದಲ್ಲಿ ಆ ದೇವರ ಕರುಣೆಗಾಗಿ ಮೋಶೆ ವಿಜ್ಞಾಪಿಸಿದಾಗ ದೇವರು ಅವನಿಗೆ ಒಂದು ದಾರಿ ತೋರಿಸಿದ, ಕೋಲನ್ನು ಮೇಲಕ್ಕೆ ಎತ್ತುವಂತೆ. ನೋಡಿ, ಎತ್ತಿದ ಕೂಡಲೇ ಅಲ್ಲಿ ಅದ್ಭುತ ಆಯಿತು. ಹಾಗೆ ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬರಲಿ, ದೇವರ ಒಂದು ಅಭಯದ ಹಸ್ತ ನಮಗಿದ್ರೆ ಎಲ್ಲದರಲ್ಲಿ ಜಯಿಸಲು ಶಕ್ತರಾಗ್ತದೆ. ಕರುಣೆಯ ಕರುಣಾನಿಧಿಯೇ ಶರಣರ ಮೊರೆಗೆ ಏಸು ಸೇವಾ ಬಡತನ ಬಡತನ ಬಗ್ಗಿಸುತ್ತಿರಲು ಬಡವರ ಕರ್ತಾನೆ ಬಂದು ದಯೆಯಾದನು. ಬಡವರ ಕರ್ತಾನೆ ಬಂದು ದಯೆಯಾದನು. ಕರುಣೆಯ ತೋರು ಕರುಣಾನಿಧಿಯೇ ಶರಣರ ಮೊರೆಗೆ ಏಸು ಸೇವಾ ಅವಮಾನ ಆಪತ್ತಿಗೆಳೆಯನು ಅವಮಾನ ಆಧಾರ ನೀನಾಗು ಅಪಾಯವನೇ ನೀರು ಆಧಾರ ನೀನಾಗು ಅಪಾಯವನೇ ಬ್ಯೂಟಿಫುಲ್. ಕರುಣೆಯ ತೋರು ಕರುಣಾನಿಧಿ. ನಿಜವಾಗಿದು ಇದನ್ನು ನಾವು ಹೃದಯಪೂರ್ವಕವಾಗಿ ಹಾಡುವಾಗ ದೇವರ ಪ್ರಸನ್ನತೆ ಬಹಳ ಬಲವಾಗಿ ಬರ್ತದೆ. ಯಾಕಂದ್ರೆ ಇದು ದೇವರನ್ನು ಸ್ತುತಿಸುವಂತ ಒಂದು ಹಾಡು ಕೂಡ. ಹೆಚ್ಚಾಗಿ ನಾವು ನಮ್ಮ ಹಾಡುಗಳಲ್ಲಿ ನಾವು ನಮ್ಮ ಬಗ್ಗೆ ಅಥವಾ ಇತರ ಸಂಗತಿಗಳ ಬಗ್ಗೆ ಇರ್ತದೆ. ಆದ್ರೆ ಈ ಹಾಡು ದೇವರನ್ನು ಪ್ರಾರ್ಥಿಸುವಂತ ಒಂದು ಹಾಡು. ನೀವು ಹೇಳಿದ ಹಾಗೆ ಕರುಣೆಯ ತೋರು ಕರುಣಾನಿಧಿ. ಸೊ ಬ್ಯೂಟಿಫುಲ್. ವಿ ಫೆಲ್ಟ್ ದ ಪ್ರೆಸೆನ್ಸ್ ಆಫ್ ಗಾಡ್. ಸೊ ಪ್ರಿಯರೇ, ಕರುಣೆಯ ತೋರು ಕರುಣಾನಿಧಿಯೇ ಶರಣರ ಮೊರೆಯ ಯೇಸು ದೇವ. ನಮ್ಮ ದೇವರು ಕರುಣೆಯ ದೇವರು. ಆತನು ಕರುಣಾಮೂರ್ತಿ, ಆತನು ಕರುಣೆಯ ಸಾಗರನು, ಕರುಣೆಯಲ್ಲಿ ಅಮಿತನು. ಆತನ ಕರುಣೆ
ನಮ್ಮ ಒಳ್ಳೆತನವಾಗಲಿ ಕೆಟ್ಟತನವನ್ನಾಗಲಿ ಮೀರಿ ಇರುವಂತ ಕರುಣೆ. ದೇವರ ವಾಕ್ಯ ಹೇಳ್ತದೆ, ನಾವು ಇನ್ನೂ ಪಾಪಿಗಳಾಗಿದ್ದಾಗಲೇ ಕ್ರಿಸ್ತ ಯೇಸು ನಮಗೋಸ್ಕರ ಪ್ರಾಣವನ್ನು ಕೊಟ್ಟರು. ಆದ್ರಿಂದ ಪ್ರಿಯರೇ, ಈ ಹಾಡನ್ನು ಕೇಳಿದಿರಿ, ದೇವರ ಸೇವಕರ ಅನುಭವವನ್ನು ಕೇಳಿದಿರಿ. ಯಾವ ರೀತಿಯಲ್ಲಿ ಅವರು ತನ್ನ ಜೀವಿತದಲ್ಲಿ ಅವರು ಕಷ್ಟಗಳನ್ನು ಹಾದು ಹೋಗುತ್ತಾ ಇರುವಾಗ, ಸಮಸ್ಯೆಗಳನ್ನು ಎದುರಿಸ್ತಾ ಇರುವಾಗ ದೇವರನ್ನು ನೋಡಿ ಮೊರೆ ಇಡುತ್ತಾ, ಸ್ವಾಮಿ ಕರುಣಾನಿಧಿ, ಕರುಣೆಯ ತೋರು. ನಾವು ಎಷ್ಟು ಮಂದಿ ಕಷ್ಟ ಬರುವಾಗ ಹಾಡುತ್ತೇವೆ? ಕಷ್ಟ ಬರುವಾಗ ನಾವು ಹೆಚ್ಚಾಗಿ ಗುಣಗುಟ್ಟುತ್ತೇವೆ, ದೇವರೇ ಯಾಕೆ ನನಗೆ ಕಷ್ಟ? ಅದು ಒಂದು ವಿಷಯ. ದೇವರು ಕರುಣಾನಿಧಿ. ಈ ಹಾಡು ಹೇಳುವ ಹಾಗೆ ಆತನು ಕರುಣಾನಿಧಿ. ಸೇವಕರು ಹೇಳಿದ್ರು, ಯೇಸು ಸ್ವಾಮಿ ಜನರನ್ನು ನೋಡುವಾಗ, ಜನರ ಗುಂಪುಗಳನ್ನು ನೋಡುವಾಗ ಅವರು ಕುರುಬನಿಲ್ಲದೆ ಇರುವ ಕುರಿಗಳಂತೆ ದಾರಿ ತಪ್ಪಿದ್ದಾರೆ ಎಂಬುದನ್ನು ತಿಳಿದು he moved with compassion. ಪ್ರಿಯರೇ, ದೇವರ ಕರುಣೆ ಅದನ್ನು ವಿವರಿಸಲು ಅಸಾಧ್ಯ. ಬಹಳ ಸುಂದರವಾದ ಹಾಡು. ಪ್ರಿಯರೇ, ಅಯ್ಯ ಅವರೊಟ್ಟಿಗೆ ನಾವು ಕೂಡ ಹಾಡೋಣ. ಕರುಣೆಯ ತೋರು, ಕರುಣಾನಿಧಿಯೇ. ನೀವು ಕೂಡ ನಮ್ಮೊಟ್ಟಿಗೆ ಹಾಡಿ. ಆನಂತರ ಅಯ್ಯ ಅವರು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾರೆ. ಸಿದ್ಧರಾಗಿ. ಕರುಣೆಯ ತೋರು, ಕರುಣಾನಿಧಿಯೇ. ಅಯ್ಯ ನಮ್ಮೊಟ್ಟಿಗೆ ಹಾಡಿ. ಕಣ್ಣರ ಮೋರೆಯ ಯೇಸುದೇವ, ಕರುಣೆಯ ತೋರು. ನಮ್ಮೊಂದಿಗೆ ಹಾಡಿ. ಕರುಣಾನಿಧಿಯೇ, ಶರಣರ ಮೋರೆಗೆ ಯೇಸುದೇವ. ಇನ್ನೊಂದು ಬಾರಿ. ಕರುಣೆಯ ತೋರು, ಕರುಣಾನಿಧಿಯೇ, ಶರಣರ ಮೋರೆಗೆ ಯೇಸುದೇವ. ಇನ್ನೊಂದು ಬಾರಿ. ಕರುಣೆಯ ತೋರು, ಕರುಣಾನಿಧಿಯೇ, ಶರಣರ ಮೋರೆಗೆ ಯೇಸುದೇವ. ಪ್ರಿಯರೇ, ನೀವು ನಿಮ್ಮ ಜೀವಿತದಲ್ಲಿ ಕಷ್ಟಗಳನ್ನು, ರೋಗಗಳನ್ನು ಅಥವಾ ಸಂಕಟಗಳನ್ನು ಹಾದು ಹೋಗುತ್ತಾ ಇರಬಹುದು. ದೇವರ ಸೇವಕರು ನಮ್ಮ ಮಧ್ಯದಲ್ಲಿದ್ದಾರೆ. ನೀವು ಟಿವಿಯನ್ನು, ಈ ಕಾರ್ಯಕ್ರಮವನ್ನು ನೋಡುತ್ತಾ ಇರುವ ನೀವೆಲ್ಲೇ ಇರಬಹುದು, ನಿಮ್ಮ ಮನೆಯಲ್ಲಿ ಇರಬಹುದು ಅಥವಾ ಆಸ್ಪತ್ರೆಯಲ್ಲಿ ಈ ಕಾರ್ಯಕ್ರಮವನ್ನು ನೀವು ನೋಡುತ್ತಾ ಇರಬಹುದು. ದೇವರ ಸೇವಕರು ನಿಮ್ಮನ್ನು ನೋಡಿ, ನಿಮ್ಮನ್ನು ಉದ್ದೇಶಿಸಿ ಈಗ ಕರ್ತನಲ್ಲಿ ಅವರು ಪ್ರಾರ್ಥಿಸ್ತಾರೆ. ನಿಮ್ಮ ಅದ್ಭುತಕ್ಕಾಗಿ ನೀವು ಸಿದ್ಧರಾಗಿ. ಅಯ್ಯ ಅವರೇ, ವೀಕ್ಷಕರಿಗಾಗಿ ನೀವು ಪ್ರಾರ್ಥನೆ ಮಾಡಬೇಕಾಗಿ ನಿಮ್ಮನ್ನು ಬೇಡಿಕೊಳ್ಳಿ. ಇವತ್ತು ಯಾವ ಸಮಸ್ಯೆ ನಿಮ್ಮನ್ನು ಕಾಡುತ್ತಾ ಇರಬಹುದು? ಒಂದು ವೇಳೆ ಅವಮಾನಕ್ಕೆ ನೀವು ಗುರಿಯಾಗಿರ್ಬೋದು, ಬಡತನದ ಬೇಗೆಯಿಂದ ಬೆಂದು ಹೋಗಿರ್ಬೋದು, ರೋಗ ರುಜಿನಗಳು ನಿಮ್ಮನ್ನು ಪೀಡಿಸುತ್ತಾ ಕಾಡಿಸುತ್ತಾ ಹೆಸಗೆಟ್ಟವರನ್ನಾಗಿ, ದಿಕ್ಕು ಕಾಣದವರನ್ನಾಗಿ ಮಾಡಿದ. ಹೆದರಬೇಡ, ದೇವರು ಕರುಣಾನಿಧಿ. ಆತ ನಾವೀಗ ಪ್ರಾರ್ಥನೆ ಮಾಡೋಣ. ಕರುಣಾನಿಧಿಯಾದ ದೇವರು ನಿಮ್ಮ ಕಡೆಗೆ ಕರುಣೆಯಿಂದ ಮರುಗುವಂತೆ ಪ್ರಾರ್ಥನೆ ಮಾಡೋಣ. ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳ್ರಿ, ದೇವರ ಕಡೆಗೆ ದೃಷ್ಟಿಸಿರಿ. ಸರ್ವಶಕ್ತನಾದ ದೇವರೇ, ನೀನು ಕರುಣಾನಿಧಿ ಎಂಬುದನ್ನು ನಾವು ಅರಿತಿದ್ದೇವೆ. ಈ ದಿನ ನಿನ್ನ ಕರುಣೆ ಈ ಟಿವಿ ಪ್ರೋಗ್ರಾಂ ವೀಕ್ಷಿಸುವ ಪ್ರತಿ ಒಬ್ಬರ ಮೇಲೆ ಇಳಿದು ಬರುವಂತೆ ಮಾಡಿಸ. ಅವರು ರೋಗಿ ಆಗಿರುವುದಾದ್ರೆ ಇಂದು ನಿನ್ನ ಕರುಣೆಯಿಂದ ಅವರಿಗೆ ಸ್ವಸ್ಥತೆ ದೊರೆಯಲಿ ಸ್ವಾಮಿ. ಕರುಣೆಯಿಂದ ಅವರನ್ನು ಮುಟ್ಟು ಸ್ವಾಮಿ. ಮಾತ್ರ ಅಲ್ಲ, ಬಡತನ, ರೋಗಗಳು, ಅವಮಾನ, ನಿಂದೆಗಳು ಅವರನ್ನು ಪೀಡಿಸ್ತಾ ಇರುವುದಾದ್ರೆ, ಸಮಸ್ಯೆಗಳನ್ನು ಅವರನ್ನು ಕಾಡುತ್ತಾ ಇರುವುದಾದ್ರೆ, ನಿರುದ್ಯೋಗ ಅವರನ್ನು ಪೀಡಿಸಿ ಬಾಧಿಸುವುದಾದ್ರೆ, ಒಂಟಿತನ, ಈ ಸಮಸ್ಯೆಗೆ ಉತ್ತರ ಕೊಡುವ ದೇವರು ಸಾಮರ್ಥ್ಯವುಳ್ಳವನು ಎಂಬುದಾಗಿ ನಾವು ತಿಳಿದಿದ್ದೇವೆ. ಈ ದಿನ ಪ್ರತಿ ಒಬ್ಬಂಟಿಗರನ್ನು ಸಂಸಾರಿಕರನ್ನಾಗಿ ಮಾಡು. ಪ್ರತಿ ನಿರುದ್ಯೋಗಿಗೆ ಒಳ್ಳೆ ಉದ್ಯೋಗ ಕೊಡು. ನಮಗೆ ಉದ್ಯೋಗ ದೊರೆಯಬಾರದೆಂದು
1000 ಜನ ಅಡ್ಡಿ ಬಂದು ನಿಂತರು, ಅದನ್ನೆಲ್ಲ ತೆಗೆದು ಹಾಕಿ ನಿನ್ನ ಸಾಮರ್ಥ್ಯದಿಂದ ಅವರ ಎಲ್ಲ ಕಾರ್ಯಗಳಲ್ಲಿ ಜಯವನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತೇವೆ. ಎಲ್ಲಾ ವಿಷಯಗಳಲ್ಲಿ ಯಾರ್ಯಾರು ಯಾವ್ಯಾವ ಸಮಸ್ಯೆಗೆ ಗುರಿಯಾಗಿ ಇವತ್ತು ನರಳುತ್ತಾ ಇದ್ದಾರೋ ಅವರ ನರಳಾಟ ಹಿಂದೆ ನಿಂತು ಹೋಗಿ ಯೇಸುವಿನ ನಾಮದಲ್ಲಿ, ಪುನರುತ್ಥಾನವಾದ ಯೇಸುವಿನ ಹೆಸರಿನಲ್ಲಿ ಇವರಿಗೆ ಸ್ವಸ್ಥತೆ, ಬಿಡುಗಡೆ, ಅದ್ಭುತ ಸೂಚಕ ಕಾರ್ಯಗಳು ಸಂಖ್ಯೆ ಇಲ್ಲದಷ್ಟು ಮಾಡಬೇಕೆಂದು ವಿಜ್ಞಾಪಿಸ್ತೇವೆ. ನೀನು ಅದ್ಭುತ ಕಾರ್ಯಗಳನ್ನು, ಮಹಾ ಕಾರ್ಯಗಳನ್ನು ಸಂಖ್ಯೆ ಇಲ್ಲದಷ್ಟು ಮಾಡುತ್ತೀ, ಸಂಖ್ಯೆ ಮಾಡ್ಲಿಕ್ಕೆ ಆಗದಷ್ಟು, ಎನಿಸ್ಲಿಕ್ಕೆ ಆಗದಷ್ಟು ಮಾಡುತ್ತೀ ಅಂತ ವಾಕ್ಯದಲ್ಲಿ ಬರೆದೆ. ವಾಕ್ಯಾನುಸಾರ ಇವತ್ತು ಅದ್ಭುತ ಮಾಡಬೇಕೆಂದು ಬೇಡುತ್ತೇವೆ. ಈ ಒಂದು ನಿರೀಕ್ಷೆ ನಾವು ಬೇಡಿಕೊಳ್ತಾ ಇದ್ದೇವೆ, ನಾವಿದನ್ನು ಹೊಂದುತ್ತೇವೆ ಎಂದು ನಂಬುತ್ತೇವೆ. ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಆಮೆನ್. ನಿಮಗೆ ಶುಭವಾಗಲಿ. ದೇವರು ನಿಮ್ಮೊಂದಿಗೆ ಇದ್ದು ನಿಮ್ಮನ್ನು ಆಧರಿಸಿ ನಿಮಗೆ ಸಂತೈಸಲಿಕ್ಕೆ ಯಾವಾಗಲೂ ಅನುಗ್ರಹಿಸಲಿ ಎಂದು ಶುಭ ಹಾರೈಸ್ತೇವೆ. ಥ್ಯಾಂಕ್ ಯು. ಥ್ಯಾಂಕ್ ಯು. God bless you. ಪ್ರಿಯರೇ, ಡೆಫಿನೆಟ್ಲಿ ಐ ನೋ ದಟ್ ಯು ಬ್ಲೆಸ್ಡ್. ನೀವು ಆಶೀರ್ವಾದ ಹೊಂದಿದ್ದೀರಿ ಎಂಬುದಾಗಿ ನಂಬುತ್ತೇನೆ. ದೇವರು ನಿಮ್ಮ ಜೀವಿತದಲ್ಲಿ ಮಾಡಿರುವ ಅದ್ಭುತ ಕಾರ್ಯಗಳ ಬಗ್ಗೆ ನಮಗೆ ಬರೆದು ತಿಳಿಸಿ. ಟಿವಿಯ ಮೇಲೆ ಬರುವ ವಿಳಾಸಕ್ಕೆ ನೀವು ನಿಮ್ಮ ಪತ್ರಗಳನ್ನು ಬರೆದು ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತಗಳ ಕುರಿತಾಗಿ ತಿಳಿಸಿ. ಈ ಕಾರ್ಯಕ್ರಮಗಳು ನಿಮಗೆ ಆಶೀರ್ವಾದದಾಯಕವಾಗಿದೆ ಎಂಬುದಾಗಿ ನಾವು ನಂಬುತ್ತೇವೆ. ಯಾಕಂದರೆ ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಕರುಣೆ ತುಂಬಿದಂಥ, ಕರುಣಾಮಯನಾದ, ಕರುಣಾನಿಧಿಯಾದಂಥ ಯೇಸು ಕ್ರಿಸ್ತನ ಆತ್ಮನ ಮೂಲಕ ಈ ಕಾರ್ಯಗಳು ಸಾಧ್ಯವಾಗಿದೆ. ಖಂಡಿತವಾಗಿ ಈ ಕಾರ್ಯಕ್ರಮವನ್ನು ನೀವು ಆನಂದಿಸಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.